ಹಾಯ್ ಫ್ರೆಂಡ್ಸ್, ಇವತ್ತು ಏನು ರೆಸಿಪಿ ಅಂದರೆ ಮಾವಿನ ಹಣ್ಣಿನ ಸಿಹಿ ಕಡುಬು. ಬನ್ನಿ ನೋಡ್ಕೊಬರೋಣ ಹೇಗಿದೆ ಅನ್ನೋದು. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮಾವಿನ ಹಣ್ಣು ತೊಗೊಳ್ಳಿ, ಅದು ಒಳಗಡೆ ಇರೋ ಹಣ್ಣುಗಳೆಲ್ಲ ಒಂದು ಜಾರಿಗೆ ಹಾಕ್ಕೊಳ್ಳಿ. ಅದಾದ ಮೇಲೆ 2 ಕಪ್ ಅಂದರೆ 2 ಮಾವಿನ ಹಣ್ಣು ತಗೊಂಡ್ರೆ 2 ಕಪ್ಪು ಅಕ್ಕಿ ತೊಗೊಳ್ಳಿ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬನ್ನಿ. ಫಸ್ಟು ಹೋಗಿ ಪೇಸ್ಟ್ ಆಗಿದೆ ನೋಡಿ, ಈ ಥರ ಪೇಸ್ಟ್ ಆದಮೇಲೆ ನೋಡಿ ಈ ಥರ ಇರಬೇಕು ಪೇಸ್ಟು. ಅದಾದ ಮೇಲೆ ಅದನ್ನೊಂದು ಸೈಡಿಗೆ ಇಡಿ. ಒಂದು ಪ್ಯಾನ್ ತೊಗೊಂಡು ಆ ಪ್ಯಾನಿಗೆ ಬೆಲ್ಲ ಮತ್ತು ಕಾಯಿನ ಹಾಕಿ ಸ್ವಲ್ಪ ಕೈನ ಬಿಡ್ದಲ್ಲೇ ಹಲ್ಲಾಡಿಸಿ. ಅದಾದಮೇಲೆ ಏಲಕ್ಕಿನ ಸ್ವಲ್ಪ 2 ಕುಟ್ಬಿಟ್ಟು ಹಾಕಿ ಅದಕ್ಕೆ. ಅದು ಹಾಕಿದ್ಮೇಲೆ ಚೆನ್ನಾಗಿ ಆ ಬೆಲ್ಲ ನೀರಾಗಬೇಕು, ನೀರಾಗಿ ಕಾಯಿಗೆ ಹೊಂದ್ಕೋಬೇಕು. ಆ ಥರ ಅದಕ್ಕೆ ಕೈಯೆಲ್ಲ ಆಡಿಸ್ತಾನೆ ಇರಿ ಅದ್ರ ಮೇಲೆ, ಯಾಕಂದರೆ ಅದು ತಳ ಹಿಡಿಯೋ ಜಾಸ್ತಿ ಇದೆ. ಹಂಗಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಅದಾದಮೇಲೆ ಒಂದು ಬಾಳೆದೆಲೆ ತಗೊಳ್ಳಿ. ಬಾಳೆದೆಲೆ ತಗೊಂಡು ಅದಕ್ಕೆ ಚೆನ್ನಾಗಿ ಆ ಪೇಸ್ಟ್ ಇದೆಯಲ್ಲ ಅದನ್ನು ಫುಲ್ಲು ಸ್ಕ್ರಬ್ ಮಾಡ್ಕೊಳ್ಳಿ ಫುಲ್ಲು. ಅದಾದಮೇಲೆ ಕಾಯಿ ಮಾಡ್ಕೊಂಡಿರ್ತೀರಲ್ಲ ಹೂರಣ, ಅದ್ರ ಮೇಲೆ ಹಾಕ್ಬಿಟ್ಟು ಮರ್ಚಿಬಿಟ್ಟು ಒಂದು ಇಡ್ಲಿ ಪಾತ್ರೆಗೆ ಇಡ್ಲಿ ನೀರು ಇಟ್ಕೊಂಡಿದ್ದು ನಡಿಗಡೆ. ಅದಾದಮೇಲೆ ಇಡ್ಲಿ ನೀರು ಕಾಯ್ದ ಮೇಲೆ ಅದ್ರ ಮೇಲೆ ಒಂದೊಂದೇ ನೀವು ಹಚ್ಚಿರೋದು ಬಾಳೆದೆಲೆ ಮೇಲೆ ಇದೆಯಲ್ಲ ಅದು ಒಂದೊಂದೇ ಜೋಡಿಸ್ಕೊತ ಬನ್ನಿ. ನೋಡಿ ಈ ಥರ ಜೋಡಿಸ್ಕೋಬೇಕು. ಯಾಕಂದರೆ ಅದಾದಮೇಲೆ ಒಂದು 20 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು 20 ನಿಮಿಷ ಬೇಯಕ್ಕೆ ಬಿಡಿ. ಅದಾದಮೇಲೆ ನೋಡಿ ಈ ಥರ ಬರುತ್ತೆ ಕಡುಬು. ಇದಕ್ಕೆ ತುಪ್ಪ ಹಾಕೊಂಡು ತಿಂತಿದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ. ಇದೇ ಥರ ನಾನು ನಿಮಗೆ ಬೇಕಾದರೆ ಇನ್ನು ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದೇ ರೆಸಿಪಿ ನಿಮಗೆ ಬರ್ತಾ ಇರುತ್ತೆ. ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ಮಕ್ಕಳಿಗೆ ಬ್ರೇಕ್ಫಾಸ್ಟು ಆಗುತ್ತೆ, ಲಂಚಿಗೂ ಹಾಕ್ಕೊಡ್ಬೋದು. ತುಂಬ ಚೆನ್ನಾಗಿದೆ, ಮಕ್ಕಳಿಗಂತೂ ಮತ್ತು ಫೇಮಸ್ ಇದು. ಮಾಡಿಕೊಡಿ, ಒಂದ್ಸಲಿ ಮಕ್ಕಳಿಗೆ ಮಾಡಿಕೊಡಿ. ಈ ಮಾವಿನ ಹಣ್ಣು ಸೀಸನ್ ಮುಗಿಯೋ ಒಳಗಡೆ ಈ ಥರ ರೆಸಿಪಿ ಮಾಡಿಕೊಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ.